ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್. ಈ ದಿನ ನಾನು ನಿಮಗೆ ಭಕ್ತಪುರ ಹತ್ರ ಇರುವ ಒಂದು ಶಾಂತವಾದ ಮತ್ತು ಪೀಸ್ಫುಲ್ ಟ್ರಕ್ಕಿಂಗ್ ಪ್ಲೇಸ್ನ ತೋರಿಸ್ತೀನಿ. ಇದು ರಾಣಿಕೋಟ್ ಪೈಲಟ್ ಬಾಬಾ ಆಶ್ರಮ್ ಟ್ರಕ್ಕಿಂಗ್. ನೀವೇನಾದರೂ ಒಂದು ಪರಿಸರ ಪ್ರೇಮಿಯಾಗಿದ್ದು ಮತ್ತು ಸೈಲೆನ್ಸ್, ತಣ್ಣನೆ ಬೀಸುವಂತಹ ಗಾಳಿ ಮತ್ತು ಜನರ ಓಡಾಟ ಕಮ್ಮಿ ಇರುವಂತಹ ಪ್ಲೇಸ್ನ ಎದುರು ನೋಡ್ತಿದ್ರೆ ಈ ಟ್ರೆಕ್ಕು ನಿಮಗೆ ಪರ್ಫೆಕ್ಟ್ ಆಗಿರುತ್ತೆ. ಬೆಳಿಗ್ಗೆ ಸನ್ರೈಸ್ ನೋಡೋದಕ್ಕೆ ಬಂದಿದ್ದೀನಿ. ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಇವತ್ತು ನಾನು ನಿಮ್ಮೆಲ್ಲರನ್ನೂ ಭಕ್ತಪುರಲ್ಲಿರುವಂತಹ ರಾಣಿಕೋಟ್ ಸನ್ರೈಸ್ ವ್ಯೂ ಪಾಯಿಂಟ್ಗೆ ಕರ್ಕೊಂಡು ಬಂದಿದ್ದೀನಿ. ಸೊ ಇಲ್ಲಿನ ಸನ್ರೈಸ್ ವ್ಯೂ ಸಖತ್ತಾಗಿರುತ್ತೆ. ಹಾಗೆ ಇಲ್ಲಿರುವಂತಹ ಪೈಲಟ್ ಬಾಬಾ ಆಶ್ರಮನ ಕೂಡ ಎಕ್ಸ್ಪ್ಲೋರ್ ಮಾಡೋಣ. ಈ ವ್ಯೂ ಪಾಯಿಂಟ್ನಿಂದ ಭಕ್ತಪುರ್, ಲಲಿತ್ಪುರ್ ಮತ್ತು ಕಾಠ್ಮಂಡು ವ್ಯಾಲಿ ಫುಲ್ ವ್ಯೂ ಸಿಗುತ್ತೆ. ವೆದರ್ ಕ್ಲಿಯರ್ ಇದ್ದರೆ ಫಾರ್ ಡಿಸ್ಟೆನ್ಸಲ್ಲಿ ಹಿಮಾಲಯನ್ ರೇಂಜ್ ಗ್ಲಿಂಪ್ಸ್ ಕೂಡ ನೋಡಬಹುದು. ಸೊ ಇವಾಗ ನೀವು ನೋಡ್ತಾ ಇರೋದು ಬಂದು ಭಕ್ತಪುರಲ್ಲಿರುವಂತಹ ರಾಣಿಕೋಟ್ ಸನ್ರೈಸ್ ವ್ಯೂ ಪಾಯಿಂಟ್. ಸೊ ನನ್ನ ಬ್ಯಾಕ್ಗ್ರೌಂಡಲ್ಲಿರುವಂಥ ಹಿಮಾಲಯನ್ ರೇಂಜಸ್ ನೋಡಿ, ಅಲ್ಲಿ ಡೈರೆಕ್ಟ್ ಸೂರ್ಯನ ಬೆಳಕು ಹಿಮಾಲಯಸ್ಗೆ ಫಸ್ಟ್ ಬೀಳುತ್ತೆ. ನೋಡಿ ಹೆಂಗೆ ಕಾಣ್ತಾ ಇದೆ, ಸಖತ್ತಾಗಿದೆ ವ್ಯೂ ಮಾತ್ರ ನೋಡಿ. ಫುಲ್ ಫಾಗಿ ಆಗಿದೆ ನೋಡಿ, ಆ ಹಿಮಾಲಯನ್ ರೇಂಜಸ್ ಎಲ್ಲ ಕಾಣಿಸ್ತದೆ ಇಲ್ಲಿಂದ ಕ್ಲಿಯರ್ ಆಗಿ. ಸನ್ರೈಸ್ ನೋಡಿ, ಸನ್ರೈಸ್ ಮತ್ತು ಸನ್ಸೆಟ್ ಟೈಮಲ್ಲಿ ಈ ಪ್ಲೇಸ್ ನೋಡೋದಕ್ಕೆ ಕಂಪ್ಲೀಟ್ಲಿ ಮ್ಯಾಜಿಕಲ್ ಆಗಿ ಕಾಣುತ್ತೆ. ನಿಜವಾಗ್ಲೂ ಗುರು, ನಿಜವಾಗ್ಲೂ ಎಷ್ಟು ಚಳಿ ಆಯ್ತಂದರೆ ಏನೋ ಐಸಲ್ಲಿ ಇಟ್ಟಂಗೆ ಆಗಿತ್ತು ಗುರು. ಬೆಳಿಗ್ಗೆ ಬರಬೇಕಾದ್ರೆ ಗಾಡಿಯಲ್ಲಿ ನಾನು ಏನೋ ಅಂದ್ಕೊಂಡು ಅಷ್ಟು ಚಳಿ ಆಗಲ್ಲ ಬಿಡು ಅಂತ ಬಂದೆ ಕೇರ್ಲೆಸ್ ಮಾಡಿ. ಸೊ ನನ್ನ ಕೈಲಂತೂ ತಡೆಯೋಕ್ಕೆ ಆಗಿಲ್ಲ. ಇನ್ನೂ ಅದು ಹಂಗೆ ಇದೆ ನೋಡಿ. ಸೊ ಆ್ಯಕ್ಟ್ ಮಾಡೋಕ್ಕೆ ಆಗ್ತಾಯಿಲ್ಲ ನನಗೆ, ಫುಲ್ಲು ಚಿಟಿಕೆ ಹೊಡೋಕ್ಕೆ ಆಗ್ತಾಯಿಲ್ಲ ಗುರು. ಈ ಟ್ರಕ್ಕಿಂಗ್ ಮೇನ್ ಹೈಲೈಟ್ ಏನಂದರೆ ಫಾರೆಸ್ಟ್ ವಾಕಿಂಗ್. ಸುತ್ತಲೂ ಮರಗಳು, ಹಕ್ಕಿಗಳ ಶಬ್ದ, ಫ್ರೆಶ್ ಆಕ್ಸಿಜನ್ ಮತ್ತು ಸಿಟಿ ನಾಯ್ಸ್ ಏನೂ ಇರಲ್ಲ. ಈ ಫಾರೆಸ್ಟಲ್ಲಿ ಟ್ರಕ್ಕಿಂಗ್ ಮಾಡೋದು ಸೂಪರ್ ನ್ಯಾಚುರಲ್ ಥೆರಪಿ ಥರ ಫೀಲ್ ಆಗುತ್ತೆ. ಮೆಂಟಲ್ ಸ್ಟ್ರೆಸ್ ಎಷ್ಟೇ ಇರಲಿ ಆಟೋಮೆಟಿಕಲಿ ಎಲ್ಲ ರೆಡ್ಯೂಸ್ ಆಗುತ್ತೆ. ಇದೆಲ್ಲ ನೋಡ್ತಾ ಇದ್ದೀರಲ್ಲ ನೀವು, ನೋಡಿ ಹೆಂಗೆ ಮಳೆಗಾಲದಲ್ಲಿ ಎಲ್ಲ ಮಣ್ಣೆಲ್ಲ ಬಿದ್ದೋಗಿದೆ. ಆ ಮರ ನೋಡಿ, ಸ್ವಲ್ಪ ದಿವಸದಲ್ಲಿ ಅದು ಬಿದ್ದೋಗುತ್ತೆ ಅನ್ಸುತ್ತೆ. ಸೊ ಯಾವ ಥರ ಮಣ್ಣು ಸ್ಲೈಡ್ ಆಗುತ್ತೆ ನೋಡಿ. ಹಾಗೆ ಟ್ರಕ್ ಮಾಡ್ತಾ ಮಾಡ್ತಾ ನೆಕ್ಸ್ಟ್ ನಾನು ಹೊರಟ ಪ್ಲೇಸು ಪೈಲಟ್ ಬಾಬಾ ಆಶ್ರಮದ ಕಡೆಗೆ. ಇದು ಪೈಲಟ್ ಬಾಬಾ ಆಶ್ರಮ. ಪೈಲಟ್ ಬಾಬಾ ಮೂಲತಃ ಇಂಡಿಯನ್ ಏರ್ಫೋರ್ಸ್ ಪೈಲಟ್ ಆಗಿದ್ರು ಅಂತ ಹೇಳ್ತಾರೆ. ನಂತರ ಎಲ್ಲವನ್ನು ಬಿಟ್ಟು ಹಿಮಾಲಯನ್ ಯೋಗಿಯಾಗಿ ಬದಲಾಗ್ತಾರೆ. ಈ ಆಶ್ರಮದ ಪ್ಲೇಸಲ್ಲಿ ತುಂಬ ಪಾಸಿಟಿವ್ ಎನರ್ಜಿ ಫೀಲ್ ಆಗುತ್ತೆ. ಸೊ ಇಲ್ಲಿನ ಸ್ಥಳೀಯರು ಇಲ್ಲಿ ಬಂದು ಮೆಡಿಟೇಷನ್ ಮತ್ತು ಪೀಸ್ ಮತ್ತು
ಒಂದು ಸ್ಪಿರಿಚುವಲ್ ಕಾಮ್ನ ಹುಡುಕ್ತಾರೆ. ನೋಡಿ, ಈ ತಾಮ್ರದಲ್ಲಿ ಮಾಡಿರುವಂಥ ಶಿವಲಿಂಗ ಇದೆ. ಸೊ ಎಲ್ಲರೂ ಗ್ರೂಪ್ ಫೋಟೋ ತಗೊಳ್ತಾ ಇದ್ದಾರೆ. ಇದು ರಾಣಿಕೋಟ್ ಏರಿಯಾ. ಭಕ್ತಪುರ್ನಿಂದ ಶಾರ್ಟ್ ಟ್ರಾವೆಲ್ ಅಲ್ಲಿ ಬಂದು ರೀಚ್ ಆಗ್ಬೋದು. ಈ ಪ್ಲೇಸಲ್ಲಿ ಕ್ರೌಡ್ ತುಂಬ ಕಮ್ಮಿ ಇರ್ತಾರೆ. ಅದಕ್ಕೆ ಇಲ್ಲಿನ ಟ್ರಕ್ಕಿಂಗ್ ಎಕ್ಸ್ಪೀರಿಯನ್ಸ್ ತುಂಬ ಪೀಸ್ಫುಲ್ ಆಗಿರುತ್ತೆ. ಈ ಟ್ರಕ್ನಲ್ಲಿ ನನಗೆ ಏನೂ ಹರಿ ಇಲ್ಲ. ಜಸ್ಟ್ ವಾಕ್, ಬ್ರೀತ್ ಆ್ಯಂಡ್ ಎಂಜಾಯಿಂಗ್ ದ ನೇಚರ್. ಸಮ್ಟೈಮ್ಸ್ ಲೈಫ್ನಲ್ಲಿ ಪಾಸ್ ಬೇಕು ಅನಿಸುತ್ತೆ. ಈ ಪ್ಲೇಸ್ ನಮಗೆ ಅದನ್ನೇ ಟೀಚ್ ಮಾಡುತ್ತೆ. ನೀವೇನಾದರೂ ನೇಪಾಳಲ್ಲಿ ಇದ್ದು ಒಂದು ಪೀಸ್ಫುಲ್ ಟ್ರಕ್ಕಿಂಗ್ ನಿಯರ್ ಭಕ್ತಪುರ್ ಹುಡುಕ್ತಾ ಇದ್ರೆ ರಾಣಿಕೋಟ್ ಪೈಲಟ್ ಬಾಬಾ ಆಶ್ರಮ್ ಮಸ್ಟ್ ಟ್ರೈ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತೆ ಇದೇ ರೀತಿ ಮತ್ತೊಂದು ವಿಶೇಷವಾದ ವಿಡಿಯೋದಲ್ಲಿ ನಿಮ್ಮೆಲ್ಲರನ್ನೂ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಜೈ ಕರ್ನಾಟಕ ಮಾತೆ. ನಮಸ್ಕಾರ.